ನಮಸ್ಕಾರ. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಮ್ಮ ಜೊತೆಯಲ್ಲಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು, ಹಿಂದುಳಿದ ವರ್ಗ ಆಯೋಗದ ಮಾಜಿ ಅಧ್ಯಕ್ಷರು. ಅವ್ರ ಜೊತೆ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಅವ್ರನ್ನ ನಾವು ಮಾತಾಡಿಸ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಸದ್ಯ ಚರ್ಚೆ ಆಗ್ತಾ ಇರುವಂಥ ವಿಚಾರ ಏನಂತಂದರೆ ಜನಗಣತಿ ವಿಚಾರ, ಜಾತಿ ಜನಗಣತಿ ವಿಚಾರ ಅಂತ ಹೇಳ್ತಾರೆ. ಆದರೆ ಅದು ವಾಸ್ತವವಾಗಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ವಿಚಾರವಾಗಿ ನಡೆದಂಥ ಸಮೀಕ್ಷೆ ಅಂತ ಹೇಳಬೇಕು ಅದನ್ನು. ಆದರೆ ಜಾತಿ ಜನಗಣತಿ ಅಂತಲೇ ಪ್ರಚಲಿತ ಆಗಿದೆ. ಸದ್ಯ ರಾಜಕೀಯವಾಗಿ ಜನಸಾಮಾನ್ಯರಲ್ಲಿ ಎಲ್ಲರಲ್ಲೂ ಕೂಡ ಭಾಳ ಚರ್ಚೆ ನಡೀತಾ ಇದೆ ಈ ವಿಚಾರದ ಬಗ್ಗೆ. ಏನಾಯಿತು, ಏನು ಹೋಯಿತು, ಯಾಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಇದನ್ನು ಜಾತಿ ಜನಗಣತಿ ಅಂತಲೇ ಕರೆದ್ರೆ ಈಗ ಎಲ್ರಿಗೂ ರೀಚ್ ಆಗುತ್ತೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ರೆ ಬಹುಶಃ ಗೊತ್ತಾಗಲ್ಲ ಯಾರಿಗೂ. ಸೊ ಈ ಗಣತಿ ಯಾವ ಕಾರಣಕ್ಕಾಗಿ ಇಷ್ಟೊಂದು ಚರ್ಚೆಗೆ ಬರ್ತಾ ಇದೆ? ರಾಜಕೀಯ ಕಾರಣಕ್ಕಾಗ, ಜನಸಾಮಾನ್ಯರಿಗೆ ಏನೋ ಗೊಂದಲ ಕಾರಣಕ್ಕಾಗಿ ಏನಕ್ಕೆ ಬರ್ತಾ ಇದೆ ಇಷ್ಟೊಂದು ಚರ್ಚೆಗೆ? ನನಗೆ ಒಂದು ಸಂತೋಷ ಏನು ಗೊತ್ತಾ, ಬದಲಾವಣೆ ಆಯ್ತಲ್ಲ. ಜಾತಿ ಜನಗಣತಿ ಹೋಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದು ಏನು ಸರ್ಕಾರ ತಗೊಂಡ ತೀರ್ಮಾನ, ಹೌದು, ಕಾನೂನು ತಿದ್ದುಪಡಿ ಆಗಿದ್ದು ಹಾಗೆ ಆ ಮಟ್ಟಕ್ಕೆ ಬಂತಲ್ಲ, ಅದು ಒಂದು ರೀತಿಯಲ್ಲಿ ಸಂತೋಷ ತಂದಿದೆ. ಈಗ ನಿಮ್ಮ ಇನ್ನೊಂದು ಪ್ರಶ್ನೆ ಏನಂದರೆ ಯಾಕೆ ಇಷ್ಟು ಗೊಂದಲ ಆಗ್ತಾ ಇದೆ ಅಂತ. ಗೊಂದಲ ಯಾಕೆ ಆಗ್ತಿದೆ ಅಂತ ಯಾರು ಅದನ್ನು ಓದೇ ಇಲ್ಲ. ಓದದೆ ಅವರವರ ಅಭಿಪ್ರಾಯವನ್ನು ಹೇಳಲಿಕ್ಕೆ ಶುರು ಮಾಡಿದಿಲ್ಲ, ಆಗ ಗೊಂದಲ ಶುರುವಾಯಿತು. ನಾನು ಎಲ್ಲರ ಹತ್ರ ಮೊದಲಿಂದಲೂ ಕೇಳ್ಕೊಳ್ತಾ ಇದ್ದಿದ್ದಷ್ಟೇ, ನೀವು ಅದು ಸೈಂಟಿಫಿಕ್ ಆಗಿಲ್ಲ ಅಂತ ಹೇಳ್ತೀರಿ, ಯಾವ ಕಾರಣಕ್ಕೆ? ಏನಾದ್ರು ಹೇಳಬೇಕಲ್ಲ. ಸೈಂಟಿಫಿಕ್ ಆಗಿಲ್ಲ ಅನ್ಬೇಕಾದ್ರೆ ಅದ್ರಲ್ಲಿ ತಪ್ಪೇನಿದೆ, ನ್ಯೂನತೆ ಏನಿದೆ ಹೇಳಿದರೆ ಅದಕ್ಕೆ ನಾನು ಉತ್ತರ ಕೊಡ್ಬೋದು. ಏನು ಹೇಳಿದೇನೆ ಅದು ಸರಿ ಇಲ್ಲ ಅಂತ ಹೇಳಿದರೆ ನಾನು ಏನು ಉತ್ತರ ಕೊಡಲಿ ಅದಕ್ಕೆ? ಅದನ್ನು ಅವ್ರ ಹತ್ರ ಯಾರು, ಯಾವ ಪಕ್ಷದವರೇ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, BJP ಆಗಲಿ, ಯಾವುದೇ ಪಕ್ಷದವರು, JDS, ಅದು ಸಮಸ್ಯೆಗಳ ಬಗ್ಗೆ ಹೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟು ಕ್ಲಾರಿಫೈ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಮೊದಲ ಪ್ರಶ್ನೆ ಹೇಳ್ತಾ ಇರೋದು ಎಲ್ಲರಲ್ಲೂ, ನಮ್ಮ ಮನೆಗೆ ಸರ್ವೆಗೆ ಬಂದಿಲ್ಲ, ನಮ್ಮ ಮನೆಗೆ ಸರ್ವೆಗೆ ಬಂದಿಲ್ಲ. ಹಳ್ಳಿಗಳಲ್ಲಿ ಸಾಕಷ್ಟು ಕಡೆಯಲ್ಲಿ ನಾನು ನಮ್ಮನೆಗೂ ಕೂಡ ವಿಚಾರಿಸಿದ್ದೀನಿ, ಏನು ಬಂದಿದ್ರಾ ಸರ್ವೆಗೆ? ನಮ್ಮನೇಲಿ ಯಾರೇ ಬಂದರೂ ಏನೇ ಬಂದರೂ ಇನ್ಫಾರ್ಮ್ ಮಾಡ್ತಾರೆ. ಮಕ್ಕಳು ಹೊರಗಡೆ ಇದ್ದಾಗ ಪಾಲಕರ ಮನೇಲಿ ಇದ್ದವ್ರು ಬಂದಿದ್ರು, ಕೇಳಿದ್ರು ಅಂತ. ಸಾಕಷ್ಟು ಕಡೆಯಲ್ಲಿ ಬಂದಿಲ್ಲ. ಸೊ ಇದು ಯಾವ ರೂಪದಲ್ಲಿ ಸರ್ವೆ ಆಗಿದೆ ಆರಂಭದಲ್ಲಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ಶುರುವಾದಾಗ ಅಂತ? ಆಗ ಕೇವಲ ಕಾಂತರಾಜ್ ಅವರು ಅದನ್ನು ಮಾಡಲಿಲ್ಲ. ಅಲ್ಲಿ ಒಂದು ಫಾರ್ಮೆಟನ್ನು ಮಾಡಿದರು, 54 ಕ್ವೆಶ್ಚನೇಜ್ ಮಾಡಿದರು. ಹೌದು. ಅದನ್ನು ಪ್ರತಿಯೊಂದು ಜಿಲ್ಲೆಗೆ ಕಳಿಸಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಶಿಕ್ಷಕರದ್ದು ಒಂದು ತಂಡ ಮಾಡಿದರು. ಅವರಿಗೆ ಈ ಫಾರ್ಮೆಟನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟರು, ಯಾವ ರೀತಿ ಮಾಡಬೇಕು ಅನ್ನೋದು. ಅವರೆಲ್ಲ ಆಫೀಸರ್ಸು, ಶಿಕ್ಷಕರು ಮನೆ ಮನೆಗೆ ಹೋಗಿ ಆ ಫಾರ್ಮೆಟ್ನಲ್ಲಿ ಏನು ಕ್ವೆಶ್ಚನೇಜ್ ಇದೆ, ಒಂದು 54 ಕ್ವೆಶ್ಚನೇಜ್ ಇತ್ತು. ಅದರಲ್ಲಿ ಪ್ರಶ್ನೆಗಳನ್ನು ಕೇಳಿದರು. ಆ ಮನೆಯವರು ಏನನ್ನು ಹೇಳಿದರು ಅದನ್ನು ಬರ್ಕೊಂಡು ಬಂದಿದ್ದಾರೆ. ಬಿಟ್ಟರೆ ಅವರಾಗೆ ಕೂತ್ಕೊಂಡು ಅದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದು ಅಂಶ ಜಾತಿ ಯಾವುದು ಅಂತ ಕೇಳಿದ್ದಾರೆ. ಆ ಮನೆಯವರು ಯಾವ ಜಾತಿ ಅಂತ ಹೇಳಿದ್ದಾರೆ ಅದನ್ನು ಬರ್ಕೊಂಡು ಬಂದಿದ್ದಾರೆ. ಬಿಟ್ಟು ಅವ್ರ ಹತ್ರ ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ, ದಾಖಲೆಗಳನ್ನು ಕೇಳಿಲ್ಲ, ಅದಕ್ಕೆ ಕೇಳೋದಿಲ್ಲ. ಬರೀ ಅವ್ರು ಹೇಳಿದ ಜಾತಿ ಯಾಕಂದ್ರೆ ನಂಬಬೇಕಾಗ್ತದಲ್ವಾ. ನಾನು ನನ್ನ ಜಾತಿನ ಸುಳ್ಳು ಹೇಳ್ತೇನೆ. ಆದರೆ ಕೆಲವು ತಪ್ಪು ಕೊಟ್ಟಿದ್ದಾರೆ ಅನ್ನೋ ಅಭಿಪ್ರಾಯ ಏನಂದರೆ, ಕೆಲವರು 2A 2Aಯಲ್ಲಿ 15% ರಿಸರ್ವೇಷನ್ ಇತ್ತು, 3Bಯಲ್ಲಿ 8% ರಿಸರ್ವೇಷನ್, ಇದು 5% ರಿಸರ್ವೇಷನ್ ಇತ್ತು. ಆಗ ನಾವು 2Aಗೆ ಹೋದರೆ ಈಗ ಗಾಣಿಗರು, ಬಂಜನಜಿಗರು ಮತ್ತು ಸಾಧರು ಹೋಗಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಒಂದು ವೇಳೆ ಅದು ಅವರೇ ಕೊಟ್ಟಿದ್ದರೆ ಅಧಿಕಾರಿಗಳು ತಪ್ಪಲ್ಲ. ಅದನ್ನು ಏನು ಕೊಟ್ಟಿದ್ದಾರೋ ಮಾಹಿತಿ ಅದನ್ನು ತಗೊಂಡು ಬಂದು ಸಾಫ್ಟ್ವೇರ್ನಲ್ಲಿ ಅಪ್ಲೋಡ್ ಮಾಡಿದ್ರು. ಈಗ ಭಾರತ್ ಎಲೆಕ್ಟ್ರಾನಿಕ್ಸ್ನವರು ಅದನ್ನು ಕಂಪೈಲ್ ಮಾಡಿ ಒಂದು ಕಡೆಯಲ್ಲಿ ಸೇರಿಸಿಟ್ಟಿದ್ದಾರೆ ಕಂಪ್ಯೂಟರ್ನಲ್ಲಿ. ಅದಕ್ಕೆ ಅವ್ರದ್ದೇ ಪಾಸ್ವರ್ಡ್ ಅವ್ರ ಹತ್ರನೇ ಇದೆ. ಅದನ್ನೆಲ್ಲ CD ಇದೆ, ಅದರದ್ದು ಪ್ರಿಂಟ್ಔಟ್ ಇದೆ, ದೊಡ್ಡ ದೊಡ್ಡ ಬುಕ್ಸೇ ಪ್ರಿಂಟ್ ಮಾಡಿದ್ದಾರೆ. ಅದರಿಂದ ಅದನ್ನು ಬದಲಾವಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ಕಡೆ ಇಲ್ಲಲ್ಲ, 2-3 ಕಡೆಯಲ್ಲಿದೆ. ಅದು ಬದಲಾವಣೆ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅದರಿಂದ ಮನೆ ಮನೆಗೆ ಹೋಗದೆ ಅವರಿಗೆ ಇಷ್ಟು ಸಂಖ್ಯೆಯಲ್ಲಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನಾನು ಅದನ್ನು ಕೆಲವು ನ್ಯೂನತೆ ಇರ್ಬೋದಿಲ್ಲ ಅಂತ ಹೇಳೋದಿಲ್ಲ. ಒಂದು ಮನೆಗೆ ಹೋದಾಗ ಅವ್ರು ಯಾರೂ ಇರೋದಿಲ್ಲ, ಆಗ ಅವರು 2 ಸಲ ಹೋದಾಗ ಇಲ್ಲದಿದ್ದರೆ ಬಿಟ್ಬಿಡ್ತಾರೆ. ನಗರ ಪ್ರದೇಶದಲ್ಲಿ ಈಗ ಬೆಂಗಳೂರಿನಲ್ಲಿ
ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ, ಒಳಗೆ ಬಿಟ್ಕೊಳ್ಳೋದಿದ್ರೆ ಅವ್ರೇನು ಮಾಡ್ತಾರೆ? ಹೌದು, ಆ ಪ್ರಶ್ನೆ ಬಂದಿದೆ. ಯಾಕಂದರೆ ಸಾಕಷ್ಟು ಕಡೆಯಲ್ಲಿ ಸರ್ವೇನೇ ಆಗಿಲ್ಲ, ಬೆಂಗಳೂರಿನಲ್ಲೂ ಅಂತ ಸಿಟಿಯಲ್ಲೇ ಆಗಿಲ್ಲ ಅಂತೇಳಿ ಕಾಂಗ್ರೆಸ್ನ ಪ್ರಮುಖರು ಸಚಿವರಂತವರೇ ಕೆಲವರು ಆರೋಪ ಮಾಡಿದ್ದಾರೆ. ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವು ನ್ಯೂನತೆಗಳಿದೆ. ಇದಕ್ಕೆ ಮರು ಸರ್ವೆ ಉತ್ತರ ಅಲ್ಲ. ನಾನು ಹೇಳ್ತೇನೆ, ಇದನ್ನು ಪುನಃ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಟ್ಸ್ ಎ ಪರ್ಮನೆಂಟ್ ಕಮಿಷನ್, ಹೌದು, ತಾತ್ಕಾಲಿಕ ಇದಲ್ಲ, ಶಾಶ್ವತ ಆಯೋಗ ಇದೆ. ಹಿಂದುಳಿದವರು ಆದ್ದರಿಂದ ಎಲ್ಲಿ ತಪ್ಪಿದೆ ಅಂತ ಹೇಳಿದರೆ ಅಲ್ಲಿ ಸರಿಪಡಿಸ್ಕೊಳ್ಳಿ, ಅವರೇ ಹೇಳಿ ಇಂಥಲ್ಲಿ ಬಂದಿಲ್ಲ, ಅಲ್ಲಿ ಹೋಗಿ ಸರ್ವೆ ಮಾಡಿ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ವಾ? ಅದನ್ನು ಬಿಟ್ಟು ಪುನಃ ಇನ್ನೊಂದು 10 ವರ್ಷ ಇನ್ನೊಂದು ಪ್ರೋಸೆಸ್ ಸ್ಟಾರ್ಟ್ ಮಾಡೋದಂತ ಹೇಳಿದರೆ ಇಟ್ಸ್ ಎ ಲೆಂತಿ ಪ್ರೋಸೆಸ್, ಅದು ಆಗೋದೇ ಇಲ್ಲ. ಅದೇ ಈಗ ಎಲ್ಲರೂ ಹೇಳ್ತಾ ಇರೋದೇನೆಂದರೆ, ರಾಜ್ಯಾಧ್ಯಕ್ಷ BJP ವಿಜೇಂದ್ರ ಅವರು ಹೇಳ್ತಾ ಇದ್ರು ಮೊನ್ನೆ ಮಾತಾಡ್ತಾ, ಇದು ಅವೈಜ್ಞಾನಿಕ ಮತ್ತು ಔಟ್ಡೇಟೆಡ್. 10 ವರ್ಷ ಹಿಂದೆ, 12 ವರ್ಷದಿಂದ 2013ರಲ್ಲಿ 14ರಲ್ಲಿ ಶುರುವಾದದ್ದು. ಆವಾಗ ಆಯೋಗ ರಚನೆ ಆಗಿ ಅದಕ್ಕೆ ಅಂದರೆ ವರದಿಯನ್ನು ಕೊಡಲಿಕ್ಕೆಲ್ಲ ಸೂಚನೆ ಕೊಟ್ಟಿದ್ದು. ಈಗ ಅದು ಬರ್ತಾ ಇದೆ ಅಂದರೆ ಒಂದು ಅವಧಿ ಮುಗಿದು ಇನ್ನೊಂದು ಸರ್ವೆ ಶುರುವಾಗೋ ಟೈಮಿಗೆ ಆ ಅವಧಿ ಬರ್ತಾ ಇದೆ, ಅವಧಿದು ಬರ್ತಾ ಇದೆ. ಅವರೇ ರಿಜೆಕ್ಟ್ ಮಾಡ್ಕೊಂಡು ಬಿಡ್ಬೋದಿತ್ತ ಅವರ ಅವಧಿಯಲ್ಲಿ, ಅದನ್ನು ತೆಗೆದು ನನ್ನನ್ನು ನೇಮಕ ಮಾಡಿದ್ರಲ್ವಾ? ಹೌದು, ಆವಾಗಲೇ ಕಳಿಸ್ಕೊಡು ಅಂತೇಳಿ ರಿಜೆಕ್ಟ್ ಮಾಡಿ ಬಿಸಾಡ್ಬೋದು. BJP 2 CM ಇದಕ್ಕೆ ಮಾಡ್ಬೋದಿತ್ತು. ಅದರಿಂದ ಅದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಕಾರಣವನ್ನು ಕೊಡಬೇಕಾಗ್ತದೆ. ಬರೀ ಸರಿ ಇಲ್ಲ ಅಂತ ಹೇಳಿದ್ರೆ ಯಾರೂ ಒಪ್ಲಿಕ್ಕೆ ತಯಾರು, ನಾನು ಒಪ್ಪೋದಿಲ್ಲ ಅದನ್ನು. ಒಂದು ವೇಳೆ ಸರಿ ಇಲ್ಲದೆ ಇದ್ದಿದ್ರೆ ಅವತ್ತೇ ತೀರ್ಮಾನವನ್ನು ತಗೊಂಡು ಅದನ್ನು ರಿಜೆಕ್ಟ್ ಮಾಡಿದರೆ ಫ್ರೆಶ್ ಸರ್ವೆ ಮಾಡಲಿಕ್ಕೆ ನಾನು ಎಷ್ಟೋ ಜನರ ಹತ್ರ ಚರ್ಚೆಯನ್ನು ಮಾಡಿದ್ದೆ ಇದರ ಬಗ್ಗೆ. ಅದಾಗಲಿಲ್ಲ. ನಾನು ಅಂದಿನ ಸಚಿವರು, ಹಿಂದುಳಿದ ವರ್ಗದ ಸಚಿವರು, ಅವರು ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡ್ತಾಯಿದ್ರು, ಯಾಕೆ ನೀವು ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಅವರೇ ಮಾಡಿದರು. ಸರ್ಕಾರ ಬಂದ ಮೇಲೆ ನನ್ನ ನೇಮಕಾತಿ ಆದ ಮೇಲೆ ಅವರೇ ಸದನದಲ್ಲಿ ಹೇಳಿದ್ದಾರೆ, ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ನೇಮಕ ಮಾಡಿದ್ದೇವೆ, ಅಧ್ಯಕ್ಷರಾಗಿ ಸದಸ್ಯರನ್ನ ಮಾಡಿದ್ದೇವೆ, ಅವರು ವರದಿಯನ್ನು ಕೊಡ್ತಾರೆ, ವರದಿಯನ್ನು ಕೊಟ್ಟ ಕೂಡಲೇ ನಾವು ಅದನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಈ ಕಾಂತರಾಜ್ ಅವರು ವರದಿಯನ್ನು ರೆಡಿ ಮಾಡಿದ ಮೇಲೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಮೊದಲನೇ ಬಾರಿಯಲ್ಲಿ ಅದನ್ನು ಸಬ್ಮಿಟ್ ಮಾಡ್ತಾರಲ್ವ ಸರ್ಕಾರಕ್ಕೆ, ಕೊಡ್ತಾರೆ. ಕಾಂತರಾಜ್ ಅವರು ಕೊಡ್ಲಿಕ್ಕೆ ಹೋಗಿದ್ರು ಕಾಣ್ತಿದ್ದ, ಅಂದಿನ ಮುಖ್ಯಮಂತ್ರಿಗಳು ಅದನ್ನು ತಗೊಂಡಿಲ್ಲ ಅಂತ ನನಗೆ ಬಂದ ಮಾಹಿತಿ. ನನಗೆ ಕಾರಣ ಏನಾದರೂ ಇತ್ತು ಅದಕ್ಕೆ? ಕಾರಣ ಗೊತ್ತಿಲ್ಲ ನನಗೆ. ಅಂದರೆ ಒಂದಷ್ಟು ಆರೋಪಗಳು ಬಂತು ಆವಾಗ. ವರದಿ ಸಿದ್ಧವಾಗಿದೆ, ಮೂಲ ಪ್ರತಿಯೇ ಕಾಣಿಸ್ತಾ ಇಲ್ಲ, ಕೆಲವು ಕಡೆಗೆ ಸಹಿ ಮಾಡಬೇಕಾದಂಥವ್ರು ಸದಸ್ಯ ಕಾರ್ಯದರ್ಶಿನ ಯಾರೋ ಸಹಿ ಮಾಡಬೇಕಾದಂಥವರೇ ಮಾಡಿಲ್ಲ. ಇಂತಹ ಅದೇ ಕಾರಣದಿಂದಾಗಿ ಅಂದಿನ ಸದಸ್ಯ ಕಾರ್ಯದರ್ಶಿ ಸಹಿ ಮಾಡಲಿಲ್ಲ ಅಂತಲೇ ಅದು ಕಾನೂನಿನಲ್ಲಿ ಅಡಿಯಲ್ಲಿ ಅದು ವರದಿ ಆಗೋದಿಲ್ಲ ಅಂತ ನಾನು ಪತ್ರವನ್ನು ಬರೆದಿದ್ದೆ ಸರ್ಕಾರಕ್ಕೆ, ಹೀಗೀಗಿದೆ, ಏನು ಮಾಡಬೇಕು ಅಂತ. ಯಾವ ಸರ್ಕಾರ ಅಂದರೆ ಯಾರು ಮುಖ್ಯಮಂತ್ರಿ? ಆ ಸರ್ಕಾರದಲ್ಲಿಯೂ ಬರೆದಿದ್ದೆ, ಹಿಂದಿನ ಸರ್ಕಾರದಲ್ಲಿ. ನನಗೆ ಉತ್ತರ ಬರಲಿಲ್ಲ. ನಂತರ ಬಂದಂಥ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಬರೆದಿದ್ದೆ ನಾನು, ನನಗೆ ಉತ್ತರ ಬರೆದ್ರು, ನೀವು ಅದೇ ಹಿಂದಿನ ದತ್ತಾಂಶವನ್ನು ಉಪಯೋಗ ಮಾಡಿಕೊಂಡು ಒಂದು ವರದಿಯನ್ನು ಕೊಡಿ ಅಂತ ಹೇಳಿದರು. ನಾವು ಅದೇ ಹಿಂದಿನ ದತ್ತಾಂಶವನ್ನು ಉಪಯೋಗ ಮಾಡಿಕೊಂಡು ವರದಿಯನ್ನು ಕೊಟ್ಟು ಆ ವರದಿಯಲ್ಲಿ ಎಲ್ಲ ಸದಸ್ಯರು ಮತ್ತು ಸದಸ್ಯ ಕಾರ್ಯದರ್ಶಿಯವರು ಸಹಿ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಅಂದರೆ ಕಾಂತರಾಜ್ ಅವರು ಸಿದ್ಧಪಡಿಸಿದ ವರದಿಯನ್ನು ನೀವು ಇಲ್ಲ, ನಾವು ಪ್ರತ್ಯೇಕವಾಗಿ ಅದನ್ನು ಅದರ ಆಧಾರದ ಮೇಲೆ ನಾವೆಲ್ಲ ಚರ್ಚೆಯನ್ನು ಮಾಡಿ ಪುನಃ ಇನ್ನೊಂದು ವರದಿಯನ್ನು ಬರೆದಿದ್ದೇವೆ. ಅಂದರೆ ಜಿಲ್ಲೆಗಳಿಂದ ಮಾಹಿತಿಯನ್ನು ತರಿಸ್ಕೊಂಡ್ರಿ? ಜಿಲ್ಲೆ ಎಲ್ಲ ಡಾಟಾ ಅಲ್ಲೇ ಇತ್ತಲ್ಲ, ಸಿಸ್ಟಮ್ನಲ್ಲಿ ಇತ್ತಲ್ವ, ನಮ್ಮಲ್ಲಿ ಬುಕ್ಸ್ ಎಲ್ಲ ಇತ್ತಲ್ಲ. ಹೌದು, ಅಂದರೆ ಕ್ರೋಢೀಕೃತವಾಗಿರುವಂಥ ವರದಿಯ ಮೇಲೆ ಹಾಕಿ ವರದಿಯನ್ನು ಮಾಡಿದ್ದು. ಅಂದರೆ ಹಳೆ ವರದಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಏನಾಗಿಲ್ಲ. ನೀವು ಹಳೆ ವರದಿಯಲ್ಲಿ ಬದಲಾವಣೆ, ನಾವು ಅದನ್ನು ಕಂಪ್ಲೀಟು ಗ್ಲಾನ್ಸ್ ಮಾಡಿದ್ದು ಬಿಟ್ಟರೆ ಅದನ್ನೇ ಸಂಪೂರ್ಣವಾಗಿ ತಗೊಂಡಿಲ್ಲ, ನಾವು ಬರೆದಿದ್ದೇವೆ. ಬಟ್ ಆದರೆ ಅಂದಿನ ಅದರಲ್ಲಿ ಏನು ಮಾಡ್ತೇವೆ ಅಂದರೆ, ವರದಿ ಹೇಗೆ ಬರೆಯೋದಂದರೆ, ಹಿಂದಿನ ದತ್ತಾಂಶ ಎಲ್ಲ ಬಂತಲ್ಲ, ಅದಾದ ಮೇಲೆ ನಾವೊಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿತ್ತು. ಎಕ್ಸ್ಪರ್ಟ್ ಕಮಿಟಿಯವ್ರ ಹತ್ರ ನಾವು ಒಂದು ಇಂಡಿಕೇಟರ್ಸ್ ಕೊಡಲಿಕ್ಕೆ ಹೇಳ್ತು. ಮನೆಯ ಇದು ಅವರ ಆರ್ಥಿಕ ಪರಿಸ್ಥಿತಿ, ಶೈಕ್ಷಣಿಕ ಸ್ಥಿತಿಗತಿ, ಉದ್ಯೋಗ ಎಲ್ಲವನ್ನು ಕೊಟ್ಟಿರ್ತಾರಲ್ಲ, ಅದಕ್ಕೆ ಇಂಡಿಕೇಟರ್ಸ್ ಕೊಟ್ಟು ಮಾರ್ಕ್ಸ್ ಕೊಡ್ತಾರೆ, ವೆಯ್ಟೇಜ್. ಅದನ್ನು ವೆಯ್ಟೇಜ್ ಕೊಟ್ಟದ್ದನ್ನು ಟೋಟಲ್ ಮಾಡಿದ ಮೇಲೆ
ಯಾವ ಪ್ರವರ್ಗಕ್ಕೆ ಆ ಜಾತಿ ಹೋಗ್ಬೋದು ಅಂತ ಲೆಕ್ಕ ಹಾಕ್ತೀವಿ. ಓಹೋ, ಅದ್ರ ಮೇಲೆ ಹಾಂ. ನೇರವಾಗಿ ತೆಗೆದು ನಮ್ಮಷ್ಟಕ್ಕೆ ನಾವು ಯಾವ ಪ್ರವರ್ಗಕ್ಕೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅಂಕಿಅಂಶ. ಇವತ್ತು ಯಾರಿಗಾದ್ರೂ ಅನುಮಾನ ಇದ್ದರೆ ಅದನ್ನು ಬಿಡುಗಡೆ ಆದ ಮೇಲೆ ಅವರು ಅದನ್ನು ಪರೀಕ್ಷೆ ಮಾಡ್ಬೋದು. ಇಂಡಿಕೇಟರ್ಸು, ವೆಯ್ಟೇಜು ಇದು ಟೋಟಲ್ ಮಾಡಿ ಸರಿಯಾಗಿ ಹಾಕಿದಾರೋ, ಆಯಾ ಪ್ರವರ್ಗಕ್ಕೆ ಹಾಕಿದ್ದಾರೆ ಇಲ್ವೋ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಯಾರಿಗಾರು ಅನುಮಾನ ಇದ್ದರೆ ಪರೀಕ್ಷೆ ಮಾಡ್ಬೋದು. ಆದರೂ 10 ವರ್ಷ ಆಗೋಯ್ತಲ್ವಾ, ಅಂದರೆ ನಿಮ್ಗೆ ಅಂದಿನ ಜನಸಂಖ್ಯೆಗೂ ಇಂದಿನ ಜನಸಂಖ್ಯೆ ಕಂಪೇರ್ ಮಾಡಿದ್ರೆ ನಾವು ಇವತ್ತು ನಾವು ಉಪಯೋಗ ಮಾಡ್ತಿರೋದು 2011 ಎಲ್ಲ ಎಲೆಕ್ಷನ್ 11 ಸೆನ್ಸಸ್. ಹೌದು ಹೌದು ಹೌದು. ಹಿಂದೆ ಯಾವುದು ಜಾತಿ ಗಣತಿ ಆದದ್ದು 1932ರಲ್ಲಿ, 32-33ರಲ್ಲಿ. ಅದಾದ ನಂತರ ಕೇವಲ ಸ್ಯಾಂಪಲ್ ಸರ್ವೆ ಮೇಲೆ ಕೊಟ್ಟಂಥ ರಿಪೋರ್ಟ್ ಬಗ್ಗೆ ಎಲ್ಲರೂ ಒಪ್ಪಿಯಾಗಿದೆ. ಇದು 5,98,00,000 ಜನರದ್ದು ಸಮೀಕ್ಷೆ ಆಗಿದೆ. ಈ ಸ್ಯಾಂಪಲ್ ಸರ್ವೆ ಬಿಟ್ಟು 5,98,00,000 ಆಗಿದೆ ಅಲ್ವಾ. ಆದ್ದರಿಂದ ಇದನ್ನು ಒಪ್ಪಲಿಕ್ಕೆ ತೊಂದರೆ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈ ಸರ್ವೆಗೆ ಹೋಗಿದ್ದೆಲ್ಲವೂ ಕೂಡ ಶಿಕ್ಷಕರು ಅಧಿಕಾರಿಗಳೇ ಓದೋದು ಬಿಟ್ಟರೆ ಬೇರೆ ಯಾರೂ ಅಲ್ಲ. ಆದರೆ ಅದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಮಾಹಿತಿ ಇರ್ಬೋದು, ಭಾರತದಲ್ಲೇ ಎಲೆಕ್ಟ್ರಾನಿಕ್ಸ್ನವರು ಇರ್ಬೋದು, ಮತ್ತು ಬುಕ್ಸು ಪ್ರಿಂಟ್ ಆದದ್ದು ಇದೆ, ಟ್ರೆಜರಿಯಲ್ಲಿ ಇದೆ ಈಗ. ಯಾಕಂದರೆ ನಾವು ಸಬ್ಮಿಟ್ ಮಾಡಿದ ಕೂಡಲೇ ಅಂದಿನ ಕಾರ್ಯದರ್ಶಿಯವರು ಸತ್ಯವತಿಯವರು ತೆಗೆದು ಎಲ್ಲದನ್ನು ಟ್ರೆಜರಿಯಲ್ಲಿ ಲಾಕ್ ಮಾಡಿಟ್ಬಿಟ್ರು. ಇದು ಲೀಕ್ ಆಗಿದೆ ಅನ್ನೋ ಅಭಿಪ್ರಾಯ. ಯಾಕಂದರೆ ಮೊನ್ನೆ ಕ್ಯಾಬಿನೆಟ್ಗೆ ಬರೋವರೆಗೂ ಯಾವುದು ಸುದ್ದಿನೇ ಗೊತ್ತಿರಲಿಲ್ಲ ಯಾರಿಗೂ. ಅದ್ರ ಮೂಲ ಪ್ರತಿ ಮಿಸ್ ಆಗಿದೆ ಅಂತ ಹೇಳೋದು ಅದು ಹಳೇದು, ಅದೆಲ್ಲ ಹಳೇದು, ಅದ್ರ ಬಗ್ಗೆ ಚರ್ಚೆ ಇಲ್ಲ ಈಗ, ಯಾಕಂದ್ರೆ ಹೊತ್ತು ಕೊಟ್ಟಾಗಿದೆ ಹಾಗೆ. ಹಾಂ. ಆದರೆ ಇನ್ನೊಂದು, ಮನೆ ಸರ್ವೆಗೆ ಹೋದಾಗ ಮನೆಯವರ ಸೈನ್ ತಗೊಳ್ತಿದ್ರ ಅಥವಾ ಜಸ್ಟ್ ಬರ್ಕೊಂಡು ಬರ್ತಿದ್ರ ಇವರು ಅಂತ, ಮನೆಯವರ ಅಭಿಪ್ರಾಯವನ್ನು ಮನೆಯವರ ಹತ್ರ ಮಾಹಿತಿ ಕೇಳಿ ಬರ್ಕೊಂಡು ಬರೋದಾ ಅಥವಾ ನಿಮ್ಮ ಬರ್ಕೊಂಡು ಬರೋದು? ಸೈನ್ ಏನು ಬರ್ಕೊಂಡು ಅವರೇ ಸೈನ್ ಅದಕ್ಕೆಲ್ಲ ಅಟೆಸ್ಟ್ ಮಾಡ್ತಾರೆ. ಮನೆಯವರು ಅದನ್ನು ಬಂದಾದ ಮೇಲೆ ಅದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು ಕ್ರಾಸ್ ಚೆಕ್ ಮಾಡಿ ಸರ್ಟಿಫೈ ಮಾಡಿದ್ದಾರೆ ಸರಿ ಇದೆ ಅಂತ. ಡೇಟಾ ಯಾವ ಇದರ ಆಧಾರದ ಮೇಲೆ ಅವರಿಗೆ ರೆಫರ್ ಮಾಡಿದರು ಗೌರ್ಮೆಂಟೇ ಅದನ್ನು ಸರ್ಟಿಫೈ ಮಾಡಲಿಕ್ಕೆ. ಅದಾದ ಮೇಲೆ ನಾವು ಎಕ್ಸ್ಪರ್ಟ್ ಕಮಿಟಿಗೆ ಅದರ ಬಗ್ಗೆ ಮಾಹಿತಿ, ಇದನ್ನು ಇಂಡಿಕೇಟರ್ಸು ಮತ್ತು ವೆಯ್ಟೇಜ್ ಕೇಳಿದ್ದು. ಓಕೆ. ಅಂದರೆ ಮನೆಯವರೊಂದು ಮಾಹಿತಿ ಕೊಟ್ಟಾಗ ನೀವು ಇಷ್ಟಿಷ್ಟು ಮಾಹಿತಿ ಕೊಟ್ಟಿದ್ದೀರಿ, ನಿಮ್ಮ ಜಾತಿ, ಆದಾಯ, ವಿದ್ಯಾರ್ಹತೆ ಎಲ್ಲವನ್ನು ಹೇಳಿದ್ದೀರಿ, ನೀವು ಕೊಟ್ಟಿದ್ದು ಸರಿ ಇದೆ ಅಂತ ಹೇಳಿ ನಾವು ನೋಟ್ ಮಾಡಿದ್ದೀವಿ, ಸರಿ ಇದೆಯಾ ಬರೀ ಸೈನ್ ಮಾಡಿ ಅಂತ ಹೇಳಿ ಮಾಡ್ಬೋದು ಅದನ್ನು. ಅಲ್ಲ, ಸೈನ್ ಆ ಮನೆಯವರು ನಾವೀಗ ಆ CD ಎಲ್ಲ ಇದೆಯಲ್ಲ ಇದು, ಅದನ್ನು ಯಾರಿಗಾರು ಅನುಮಾನದ CD ತೊಗೊಂಡೋಗಿ ಕ್ರಾಸ್ ಚೆಕ್ ಮಾಡ್ಬೋದು. ಓಕೆ. ಅಷ್ಟು ಮಟ್ಟಿಗೆ ಮನೆಗೆ ಬಂದಿಲ್ಲ ಯಾರು ಅಂತ ಬಂದಿಲ್ಲ ಅಂತೇಳಿ ನೀವು ನಿಮ್ಮ ಮನೆದ ಅಡ್ರೆಸ್ ತೊಗೊಂಡು ಅಲ್ಲಿ ತಗೊಂಡು ಡೀಟೇಲ್ಸ್ ತೊಗೊಂಡ್ರೆ ಕ್ರಾಸ್ ಚೆಕ್ ಮಾಡಿ. ಓಕೆ. ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೇಳ್ಬೋದು, ನಿಮ್ಮ ಏರಿಯಾದ ಆಫೀಸರ್ಸ್ ಹತ್ರ ಕೇಳಿದರೆ ಕ್ರಾಸ್ ಚೆಕ್ ಮಾಡ್ಬೋದು. ಓಕೆ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, BJP ಅವರು ಭಾಳ ಪ್ರಮುಖವಾಗಿ ನಿಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ರು. ಹೇಳಿ. ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಒಪ್ಕೊಳ್ತಾರೆ, BJP ಸರ್ಕಾರ ಇದ್ದಾಗ ಈ ವರದಿ ಸರಿ ಇಲ್ಲ, ಹೊಸದಾಗಿ ಮಾಡಿಸ್ಬೇಕು ಅಂತ ತಮ್ಮ ಹತ್ರನೇ ವಿಷಯವನ್ನು ಹಂಚ್ಕೊಂಡಿದ್ರು ಅಂತ ಹೇಳಿ. ಇಲ್ಲ, ನಾನು BJP ಸರ್ಕಾರ ಇದ್ದಾಗಲೂ ಬರೆದಿದ್ದೆ, ಅದಕ್ಕೆ ಮೆಂಬರ್ ಸೆಕ್ರೆಟರಿ ಸೀನ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಬರೆದಿದೆ. ಕಾಂಗ್ರೆಸ್ ಸರ್ಕಾರ ಅದನ್ನು ನೋಡಿದ ಮೇಲೆ BJPಯವರು ರಿಪ್ಲೈ ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ರಿಪ್ಲೈ ಮಾಡಿದ್ರು, ಆಯಿತು ನೀವು ಆ ಹಳೆಯ ದತ್ತಾಂಶ ಅಂತ ಇದೆ, ಸರ್ವೆ ರಿಪೋರ್ಟ್ ಇದೆ, ಅದ್ರ ಮೇಲೆ ನೀವು ಇನ್ನೊಂದು ರಿಪೋರ್ಟನ್ನು ಬರೆದು ಕೊಡಿ ಅಂತ ಹೇಳಿ ನಮಗೊಂದು ನಂತರದ ಇನ್ನೊಬ್ಬರು ಮೆಂಬರ್ ಸೆಕ್ರೆಟರಿ ಬಂದಿದ್ದರು, ಮೆಂಬರ್ಸ್ ಎಲ್ಲ ಇದ್ದು, ಅವ್ರು BJP ನೇಮಕ ಮಾಡಿದ ಸದಸ್ಯರೆಲ್ಲ, ನಾವು ಒಬ್ಬನೇ ಅಲ್ಲ. ನಾನು ಒಬ್ಬನೇ ಬರೆದಿದ್ದರೆ ಅಪಾದನೆ ಮಾಡಬೇಕು, ಎಲ್ಲ ಮೆಂಬರ್ಸು ಸಹ ಅಂದು ನೇಮಕ ಆದಂಥ ಸದಸ್ಯರೇ ಇದ್ದಂಥದ್ದು, ಅದರಿಂದ ಅವರಿಗೆ ಅಪಾದನೆ ಮಾಡಲಿಕ್ಕಿಲ್ಲ. ಅವರಾದರೂ ಹೇಳಬೇಕಿತ್ತಲ್ಲ. ಹೌದು. ಅಲ್ಲ, ಅವ್ರನ್ನೆಲ್ಲ ಸರ್ಕಾರದ ಅಧೀನದಲ್ಲಿ ಬರ್ತಾರೆ ಅನ್ನೋ ಕಾರಣ ಇಲ್ಲ ಅವರೆಲ್ಲ ಈಗ ಕೆಲವರು ಅಲ್ಲಿ ಅದೇ ವಾಪಸ್ ಪಾರ್ಟಿ ವರ್ಕರ್ಸ್ ಆಗೇ ಇದ್ದಾರೆ. ಓಕೆ. ಅದರಿಂದ ಏನು ತೊಂದರೆ ಇಲ್ಲ. ಆದರೆ ಈಗ ನೋಡಿ, ಈಗ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇದ್ದಾಗ ಒಂದು ಲೆಕ್ಕ, BJP ಆದಮೇಲೆ ಕೊಯಲೇಷನ್ ಗೌರ್ಮೆಂಟ್ ಬಂತು, ಅದಾದಮೇಲೆ ಮತ್ತೆ BJP ಗೌರ್ಮೆಂಟು, ಮತ್ತೆ ಕಾಂಗ್ರೆಸ್ ಗೌರ್ಮೆಂಟು, ಇಷ್ಟೊಂದು 3-4 ಗೌರ್ಮೆಂಟನ್ನು ನೋಡ್ತು ಈ ವರದಿ. ಯಾರೂ ಕೂಡ ಇದನ್ನು ಒಂದು ತಾತ್ವಿಕ ಅಂತ್ಯಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿ. ನಾನು ಅವರಿಗೆ ಇಷ್ಟೇ, ಒಂದು ವೇಳೆ ನಾನು ಬರೆದ ಪತ್ರದ ಮೇಲೆ ಅದನ್ನು ತರಿಸ್ಕೊಂಡು ರಿಜೆಕ್ಟ್ ಮಾಡಿ ಇದಾಗ ಪ್ರಯೋಜನ ಇಲ್ಲ ಅಂತ ರಿಜೆಕ್ಟು ಮಾಡ್ಬೋದಿತ್ತು ಅವ್ರಿಗೆ. BJP ಗೌರ್ಮೆಂಟಲ್ಲಿ ನೀವು ವರದಿಯನ್ನು ಕೊಡ್ಲಿಕ್ಕೆ ಹೋಗ್ತೀರಿ, ಅವಾಗ ಏನು ರಿಪ್ಲೈ ಬಂತು ಸರ್ ಅಲ್ಲಿ? ನಾವು ಪತ್ರ ಬರೆದು ಹೀಗಿದೆ, ನಾವು ಏನು ಮಾಡಬೇಕು ಅದನ್ನೇ ಸಬ್ಮಿಟ್ ಮಾಡೋದು ಗೌರ್ಮೆಂಟಿಗೆ.
ಅಥವಾ ಬೇರೆ ಏನು ತೀರ್ಮಾನ ತಗೋಬೇಕಂತ ನಿಮ್ಮ ಅವರ ಅಭಿಪ್ರಾಯಕ್ಕೆ ನಾವು ಪತ್ರ ಬರೆದಿದ್ದೇವೆ. ಅವಾಗ ಗೌರ್ಮೆಂಟ್ನ ಅಭಿಪ್ರಾಯ ಕೊಡಲಿಲ್ಲ ಅವರು. ಬಿಜೆಪಿ ಏನು ರಿಪ್ಲೈ ಮಾಡಿ ಏನು ಅಭಿಪ್ರಾಯ ಕೊಡಲಿಲ್ಲ. ಆಗ್ಲಾದ್ರೂ ಹೇಳ್ಬೋದಿತ್ತಲ್ಲ. ಬಿಜೆಪಿ 2 ಮುಖ್ಯಮಂತ್ರಿಗಳನ್ನು ನೋಡಿದೆ ಈ ವರದಿ. ಹೌದು, ಅವರಿಬ್ಬರು ಏನು ಯಡಿಯೂರಪ್ಪನವರಾಗಲಿ ಬಸವರಾಜ ಬೊಮ್ಮಾಯಿ ಅವರಾಗಲಿ, ಹೌದು, ಇಬ್ಬರ ಕಾಲದಲ್ಲೂ ಇತ್ತದು, ಹಾಗೆ ಇತ್ತು. ಹೌದು, ಅವ್ರು ನಮಗೆ ಇನ್ನೊಂದು ರಿಪೋರ್ಟನ್ನೆಲ್ಲ ಬರಿತಾ ಇದ್ದಿದ್ದು ಗೊತ್ತಿತ್ತು ಅವರಿಗೆ. ಆವಾಗ ಇದನ್ನು ಈಗ ಆ ಗೌರ್ಮೆಂಟ್ ಯಾಕೆ ರಿಜೆಕ್ಟ್ ಮಾಡಿಲ್ಲ, ಅಥವಾ ಯಾಕೆ ಅಕ್ಸೆಪ್ಟ್ ಮಾಡಿಲ್ಲ? ಅದು ಅವ್ರನ್ನೇ ಕೇಳಬೇಕು. ಅಲ್ಲ, ನಾನು ಅವ್ರ ಪರ ಉತ್ತರ ಹೇಳಲಿಕ್ಕಾಗೋದು. ಅಲ್ಲ, ನೀವು ವರದಿ ಕೊಡ್ಲಿಕ್ಕೆ ಹೋದಾಗ ಅಥವಾ ನೀವು ಮಾಡ್ತಾ ಇದ್ದಾಗ ಕೇಳ್ಬೋದಿತ್ತು ಅವರು, ವರದಿ ಎಲ್ಲೋ ಇತ್ತು. ನಾನು ಅಂದಿನ ಹಿಂದುಳಿದ ವರ್ಗದ ಮಂತ್ರಿಗಳ ಹತ್ರ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದೆ. ತಗೊಳ್ಳಿ ಅಂತಲೂ ಹೇಳಿದ್ದೆ ಅವರು. ಅದೇ ವರದಿನ ತಗೊಳ್ಳಿ, ಓಕೆ, ಇಲ್ಲದೆ ಇದ್ರೆ ಬೇರೆ ಬರಿಬೇಕಾ ಏನು ಅಂತ ಹೇಳಿ ಅಂತ. ಅದಕ್ಕೆ ಅವರು ಏನು ಉತ್ತರ ಬಂದಿಲ್ಲ. ಯಾಕಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ವಿರೋಧ ಪಕ್ಷದಲ್ಲಿದ್ದಾಗ ವರದಿ ಮಂಡಿಸಿ ಅಂತ ಹೇಳಿದ್ದಾರೆ, ಆಗ್ರಹಿಸಿದ್ರು. ಆಮೇಲೆ ಅವರೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗ್ತಾರೆ, ಬೈಕೌಟ್ ಕ್ಲಾಸಿಗೆ ಆಗ್ತಾರೆ, ಹಿಂದುಳಿದ ವರ್ಗಕ್ಕೆ ಆಗುತ್ತೆ. ಅದ್ರಲ್ಲಿ ಡಿವೈಡ್ ಆಗುತ್ತೆ. ಅವಾಗ ಇಲಾಖೆಯಲ್ಲಿ 2 ಖಾತೆಗಳನ್ನು ಮಾಡ್ತಾರೆ. ಆ ಒಂದು ವಿಭಾಗಕ್ಕೆ ಇವರು ಸಚಿವರಾದ್ರೂ ಸಹಿತ ಅದನ್ನು ಇವರು ಮಂಡಿಸ್ಲಿಕ್ಕೆ ಮುಂದೆ ಆಗಲ್ಲ. ಮನುಷ್ಯನಿಗೆ ಅಲ್ಲ, ಅದನ್ನ ಕಳಿಸಿ ಅಂತಲೂ ಹೇಳಿಲ್ಲ, ಅಥವಾ ಅದನ್ನು ತಗೊಂಡು ರಿಜೆಕ್ಟು ಮಾಡಲಿಲ್ಲ. ಅವರು ಸದನದಲ್ಲಿ ಹೇಳಿದ್ದು ನಾವು ಅವ್ರು ಕೊಟ್ಟು ಕೂಡಲೇ ನಾವು ಸದನದಲ್ಲಿ ಮಂಡಿಸ್ತೇವೆ ಅಂತ. ಅಂದರೆ ಈ ರಾಜಕಾರಣಿಗೆ ಅಥವಾ ರಾಜಕೀಯ ಪಕ್ಷಕ್ಕೆ ಯಾರಿಗೂ ಸಹಿತ ಇದ್ರ ಮೇಲೆ ಆಸಕ್ತಿ ಇದ್ದಂಗೆ ಕಾಣಿಸಲ್ಲ. ಇದನ್ನು ಮಂಡಿಸಿದರೆ ಒಂದೋ ಅಧಿಕಾರ ಹೋಗುತ್ತೋ, ಜನರ ವಿರೋಧ ಕಟ್ಕೋಬೇಕಾಗತ್ತೋ, ಈ ರೀತಿಯ ಭಾವನೆ ಅಥವಾ ಆ ರೀತಿಯ ಯೋಚನೆ ಯಾಕೆ ಬರಲಿಕ್ಕೆ ಕಾರಣ ಆಗ್ತಾ ಇದೆ ಇದರಲ್ಲಿ ಅಂತ ನೋಡಿ. ಸಿದ್ದರಾಮಯ್ಯನವ್ರು ಆಗಿದ್ದರೆ ಸಿದ್ದರಾಮಯ್ಯನವ್ರು ಮಂಡಿಸ್ಬಿಡ್ಬೇಕಿತ್ತು ಹಿಂದಿನ ಗೌರ್ಮೆಂಟಲ್ಲಿ. ಆಮೇಲೆ ಕುಮಾರಸ್ವಾಮಿ ಆಗ ಸಂಪೂರ್ಣ ಕಂಪ್ಲೀಟ್ ಆಗಿಲ್ಲ ಅನ್ನೋದು ಅಭಿಪ್ರಾಯ ನಂದು. ಈಗ ಫೈನಲ್ ಆಗಿರಲಿಲ್ಲ, ಅದಕ್ಕೆ ಕುಮಾರಸ್ವಾಮಿಯವರ ಟೈಮ್ನಲ್ಲಿ ಪ್ರಿಂಟ್ ಆಗಿದ್ದದು. ಹೌದು, ಹೌದು, ಕುಮಾರಸ್ವಾಮಿಯಲ್ಲಿ ಪ್ರಿಂಟ್ ಆಯಿತು. ಆಮೇಲೆ ಬಿಜೆಪಿ ಯಾವುದ್ರಲ್ಲಿ ಮಧ್ಯಂತರ ವರದಿನೂ ಆಯಿತು. ಮಧ್ಯಂತರ ವರದಿ ನಾವು ಕೊಟ್ಟಿದ್ದೇವೆ. ಹೌದು, ಆವಾಗಲೂ ಒಂದು ರೀತಿಯಲ್ಲಿ ನೋಡುವಾಗ ಅವತ್ತೇ ಎಕ್ಸೆಪ್ಟ್ ಮಾಡಿದಾಗ ಮಧ್ಯಂತರ ವರದಿ ತಗೊಂಡು ಅದರಲ್ಲಿ ಕೆಲವೊಂದು ಜಿಯೋ ಇಶ್ಯೂ ಮಾಡಿದಾರಲ್ಲ. ಮೀಸಲಾತಿ 4%, 2% ತೆಗೆದು ಮುಸ್ಲಿಮ್ಸ್ ಇದರಿಂದ ತೆಗೆದು ಮಾಡಿದಾರಲ್ಲ. ಮತ್ತೆ ನಾವು ಕೊಟ್ಟ ಅನಾಥ ಮಕ್ಕಳದ್ದು ಅವತ್ತು ಸೇರಿಸಿದ್ರು. ಬಟ್ ಪ್ರಗವರ್ಗ 1ಕ್ಕೆ ಸೇರಿಸೋದು ಬಿಟ್ಟು 3 ಬಿಗೆ ಸೇರಿಸಿದ್ರು. ಬಟ್ ಪಾರ್ಟ್ ಆಫ್ ಇಟ್ನ ಅವ್ರು ಎಕ್ಸೆಪ್ಟ್ ಮಾಡಿದಾಗ ಆಯ್ತು. ಹೌದು, ಅವ್ರು ಅರ್ಧ ವರದಿಯನ್ನು ಒಪ್ಕೊಂಡಿದ್ದಾರೆ, ಕೆಲವು ಅಂಶಗಳನ್ನು ಒಪ್ಕೊಂಡಿದ್ದಾರೆ. ಅಂದರೆ ಅದು ಡೇಟಾ ಒಪ್ಪಿದಾಗ ಆಯಿತು. ಅದು ಮಧ್ಯಂತರ ವರದಿಯವರು ಒಪ್ಕೊಂಡಿದ್ದಾರೆ ಅಂದರೆ ಸಮೀಕ್ಷೆ ಒಂದು ಹಂತಕ್ಕೆ ಸರಿ ಇದೆ ಅಂತ ಒಪ್ಕೊಂಡಂಗೆ ಆಯಿತು. ಮತ್ತು ಈಗ ವಿರೋಧ ಆಗ್ತಾ ಇದೆಯಲ್ಲ, ನೇರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಕಾಂತರಾಜ್ ಅವ್ರದ್ದು ವಿರೋಧ ಮಾಡ್ತಾರೆ, ನಿಮ್ಮನ್ನು ವಿರೋಧ ಮಾಡ್ತಾರೆ, ವರದಿಯನ್ನು ವಿರೋಧ. ಅಲ್ಲ, ವೈಯಕ್ತಿಕ ರಾಜಕೀಯವಾಗಿ ವಿರೋಧ ಮಾಡೋದು ಬೇರೆ. ಬಟ್ ಇದು ಜನಸಾಮಾನ್ಯರಿಗೆ ಬೇಕಾದಂಥದ್ದು. ನಾನು ಇವತ್ತು ಒಂದು ಪತ್ರಿಕೆಯಲ್ಲಿ ಮಾತ್ರ ಬರೆದಿದ್ದಾರೆ, ಅನೇಕ ಸಣ್ಣ ಪುಟ್ಟ ಜಾತಿಗಳಿಗೆ ಧ್ವನಿಯೇ ಇಲ್ಲ, ಅವ್ರನ್ನೆಲ್ಲ ಹುಡುಕಿ ನಾವು ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಿ. ನೀವು ಹೇಳಿದ ಮೇಲೆ ಒಂದು ಪಾಯಿಂಟ್ ನೆನಪಾಯಿತು. ಸುಮಾರು 398 ಹತ್ರ ಅಷ್ಟು ಜಾತಿಗಳು ಇದ್ರಲ್ಲಿ ಬಂದೇ ಇರಲಿಲ್ಲ. ಅಲ್ಲ, ಈ ನಾವು ಅದಕ್ಕೆ ಪ್ರತ್ಯೇಕ ವರದಿನೂ ಕೊಟ್ಟಿತ್ತು, ಅದು ಎಕ್ಸೆಪ್ಟ್ ಆಗಲಿಲ್ಲ. ಇದು ಮಿಸ್ ಆಗಿದೆ. ಇದಲ್ಲದೆ ನಾವು ಇಂಡಿವಿಜುವಲ್ ರಿಪೋರ್ಟ್ ಒಂದು ಕೊಟ್ಟಿತ್ತು. ಓಕೆ, ಆ ಜಾತಿಯನ್ನು ಯಾಕೆ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ತಪ್ಪೋಗಿರೋ 398 ಜಾತಿಗಳ ಬಗ್ಗೆ ಕೊಟ್ಟಿದ್ದೀರಿ ನೀವು? ಕೊಟ್ಟಿದ್ದು. ಅದನ್ನು ಒಪ್ಪಿಲ್ಲ, ಅದನ್ನು ಸೇರಿಸಿಲ್ಲ. ಯಾವ ಸಂದರ್ಭದಲ್ಲಿ? ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೇ ಕೊಟ್ಟಿತ್ತು. ಓಕೆ, ಈ ವರದಿಗೆ ಪೂರಕವಾಗಿ ಅದನ್ನು ಒಪ್ಕೊಂಡಿಲ್ಲ ಯಾರು ಒಪ್ಕೊಂಡು. ಬಟ್ ಈ ವರದಿಯಲ್ಲಿ ಅದು ಬಂದಿಲ್ಲ ಅನ್ಸುತ್ತೆ. ಈಗಲೂ ಈ ವರದಿಗೆ ಸೇರಿದೆ. ಈಗ ಸೇರಿದೆ, ಆದರೆ ಇದು ತಪ್ಪಿದೆ ಅಂತ ಹೇಳುವ ಎಲ್ಲ ಅದ್ರ ಬಗ್ಗೆ ಯಾರು ಕಮೆಂಟೇ ಮಾಡಿಲ್ಲ. ಅಲ್ಲ, ಈಗ ಮೊನ್ನೆ ಮಾಧ್ಯಮದಲ್ಲೂ ಬಂತು, ಕೆಲವು ಪತ್ರಿಕೆಗಳಲ್ಲೂ ನೋಡಿದ್ವಿ. ನಮಗಿನ್ನೂ ವರದಿ ಅಧಿಕೃತವಾಗಿ ಸಿಕ್ಕಿಲ್ಲ. ಬಂದಿರೋ ಮಾಹಿತಿಯಲ್ಲಿ 398 ಸಣ್ಣ ಜಾತಿಗಳು ಇನ್ನೂ ಕೂಡ ತಪ್ಪೋಗಿದೆ ಇದರಲ್ಲಿ ಅಂತಲೇ ಬಂದಿದೆ. ಇಲ್ಲ, ನಾವೇನು ಮಾಡಿದ್ದೀವಿ ಅಂದರೆ, ಈ ದತ್ತಾಂಶ ಕಲೆಕ್ಟ್ ಮಾಡ್ತಾರಲ್ಲ, ಡೇಟಾ ಮನೆಗೆ ಹೋಗಿ ಸರ್ವೆ ಮಾಡಿದಾಗ ಕೆಲವು ಮನೆಗೆ ಹೋಗಿ ಕೊಡುವಾಗ ಇಂಥ ಜಾತಿ ಅಂತ ಹೇಳ್ತಾರೆ. ಅಂಥದ್ದೇ ಬೇರೆ ಬೇರೆ ಕಡೆಯಲ್ಲಿದೆ. ಎಷ್ಟು ಸಂಖ್ಯೆ ಇದೆ ಅನ್ನೋದು ಗೊತ್ತಾಯಿತು. ನಾವು ಕೆಲವು ವಿಸಿಟು ಮಾಡಿದ್ದೇವೆ ಅಲ್ಲಿ ಹೋಗಿ. ಓಕೆ, ಅದು ಇದಾರ, ಅವ್ರ ಪರಿಸ್ಥಿತಿ ಏನಿದೆ ನೋಡ್ಬಿಟ್ಟು ಆಮೇಲೆ ಸೇರಿಸಿದ್ವಿ. ಈಗ ಇನ್ನೊಂದು ವಿಚಾರ ಅಂದರೆ ಸರ್, ಈ ಜಾತಿಗಳನ್ನು ಡಿವೈಡ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲಿಂಗಾಯತರಲ್ಲಿ ಲಿಂಗಾಯತ, ಪಂಚಮಸಾಲಿ, ಯಾವುದೋ ವಿಭಾಗಗಳನ್ನು ಮಾಡಿದ್ದಾರೆ. ಹೀಗೆ ಹಿಂದೂಗಳ ಬಹುತೇಕ ಜಾತಿಗಳಲ್ಲಿ ಸಣ್ಣ ಜಾತಿಗಳನ್ನು ವಿಭಾಗ ಮಾಡಿ ನೋಡಿದ್ದಾರೆ.
ಆದರೆ ಮುಸ್ಲಿಮ್ಸನ್ನು ತೆಗೆದುಕೊಂಡಾಗ ಅದರಲ್ಲಿ ಒಂದೇ ಕೊಟ್ಟಿದ್ದಾರೆ ಅಂತ ಆರೋಪ, ಒಂದು ಎರಡಷ್ಟೇ ಕೊಟ್ಟಿದ್ದಾರೆ. ಹಿಂದೂಗಳಲ್ಲೂ ಲಿಂಗಾಯತರು ಒಕ್ಕಲಿಗರು ಹೆಚ್ಚು ಕಮ್ಮಿ ಎಲ್ಲದನ್ನು ಒಂದೇ ಕಡೆಯಲ್ಲಿ ತಂದಿದ್ದಾರೆ ಸರ್ವೆ ಮಾಡಿದಾಗ. ಆದರೆ ಕೆಲವು ಬಿಟ್ಟು ಹೋದದನ್ನು ಹುಡುಕಿ ಅದರ ಕೆಳಗಡೆಯಿಂದ ತಂದಿದ್ದೇವೆ ನಾವು. ಬೇರೆ ಬೇರೆ ಮಾಡಲೇ ಇಲ್ಲ. ಜಾತಿ ಮತ್ತು ಉಪಜಾತಿ ಒಟ್ಟಿಗೆ ತರೋ ಪ್ರಯತ್ನ ಮಾಡಿದ್ದೇವೆ. ನಮಗೆ ಸಿಕ್ಕಿರೋ ಅಂಕಿಅಂಶಗಳ ಡೇಟಾ ನೋಡಿದಾಗ ಅದರಲ್ಲಿ ಉದಾಹರಣೆಗೆ ಒಕ್ಕಲಿಗರಲ್ಲಿ ಕುಂಚಿಟಿಗ ಇಷ್ಟು, ಗಂಗಟ್ಕರ್ ಇಷ್ಟು, ಈ ರೀತಿಯ ಒಂದೊಂದು ಕಾಲಮ್ ಮಾಡಿ ಆ ಜಾತಿ ಇಷ್ಟು ಇದೆ. ಆ ರೀತಿ ನಾಳೆ ಬಿಡುಗಡೆ ಆಗ್ತದಲ್ಲ, ಆಗ ಅದೆಲ್ಲ ಎಲ್ಲಿದೆ ಅಂತ, ಯಾವ ಪಟ್ಟಿಯಲ್ಲಿದೆ ಅಂತ ನೀವು ನೋಡಿ. ಹಾಗಿದ್ರೆ ಇದು ಬಿಟ್ಟು ಬಂದಿರೋ ಲೀಸ್ಟ್ ನಾವು ಯಾವುದು ಅದರ ಬಗ್ಗೆ ಭಾಳ ಅಬಂಡೆಂಟ್ ಪ್ರಿಕಾಷನ್ ತಗೊಂಡಿದ್ದೀವಿ. ಹಾಗಿದ್ರೆ ಈಗ ನಮಗೆ ಸಿಕ್ಕಿರೋದು ಒಂದು 8 ಪೇಜು ಎಷ್ಟು ಸಿಕ್ಕಿದೆ, ಒಂದು 12 ಪೇಜ್ನಲ್ಲಿ ಒಂದು ಕಾಲಮ್ ಹೇಗಿದೆ ಅಂದರೆ ಜಾತಿ ಎಷ್ಟು ಸಂಖ್ಯೆ, ಟೋಟಲ್ ಎಷ್ಟು ಲಕ್ಷ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಈ ರೀತಿಯ ಮತ್ತು ಸಂಪೂರ್ಣ ವಿವರ ಇದೆ. ಆ ರೀತಿಯಲ್ಲಿ ನಮ್ಗೆ ಸಿಕ್ಕಿರೋ ಪಟ್ಟಿ ಸಿಕ್ಕಿಲ್ಲ, ಯಾವ ಕ್ಯಾಟಗರಿಯಲ್ಲಿ ಯಾವುದಿದೆ ಅಂತ ಸಿಕ್ಕಿಲ್ಲ ನಿಮಗೆ. ಈಗ ಒಕ್ಕಲಿಗರದ್ದು 3B ಬಂದಿತ್ತು. ಹೌದು, ಅದರಲ್ಲಿ ಒಕ್ಕಲಿಗರ ಕೆಳಗೆ ಯಾವ್ದ್ಯಾವ್ದಿದೆ ಅಂತ ನಿಮ್ಗೆ ಸಿಕ್ಕಿಲ್ಲ. ನಾಳೆ ಇದು ಕ್ಯಾಬಿನೆಟ್ ಆದಮೇಲೆ ಸಿಗ್ತದಲ್ವ ನಿಮಗೆ, ಅದನ್ನು ನೋಡಿ ಚೆಕ್ ಮಾಡಿ ಬರುತ್ತೆ ಅಂತ ಹೇಳ್ತೀರಾ? ತಪ್ಪಾಗಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲಾದರೂ ಆಗಿದೆ, ಸಣ್ಣ ಪುಟ್ಟದಾಗಿರೋದು ಬಿಟ್ಟರೆ ಮೇಜರ್ ಸಮಸ್ಯೆಗಳು ಏನೂ ಇಲ್ಲ. ಆದರೆ ಕೆಲವರು ಅವರಾಗೆ ನನ್ನ ಜಾತಿ ಸರಿ ಹೇಳದೇ ಇದ್ದರೆ ಎಷ್ಟೋ ಜನ ನಮ್ಮ ಜಾತಿನೇ ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಮಾಡಲಿಕ್ಕೆ ಅಲ್ಲ, 100ಕ್ಕೆ 100 ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಪ್ಕೊಳ್ತೀವಿ. ಆದರೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನಾನು BJPಯನ್ನು ಉಲ್ಲೇಖಿಸ್ತೀನಿ ಪದೇ ಪದೇ. BJP ಹೇಳಿರುವಂಥ ಪ್ರಮುಖ ಆರೋಪ ಅಂತಂದರೆ ಮುಸ್ಲಿಮ್ಸ್ ಅಂತ ತೋರಿಸಿದ್ದಾರೆ, ಹಿಂದೂಗಳನ್ನು ಬ್ರಾಹ್ಮಣ, ಒಕ್ಕಲಿಗ, ಲಿಂಗಾಯತ ಅಂತೇಳಿ 100 ಜಾತಿ ಒಳಗಡೆನೆ ಮತ್ತು 100 ಜಾತಿ ಉಪಜಾತಿಗಳನ್ನು ತೋರಿಸಿ ಡಿವೈಡ್ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಪೂರಕವಾಗಿ ಮಾಡಿಕೊಟ್ಟಿರುವಂಥ. ಮುಸ್ಲಿಮ್ಸಲ್ಲಿ ಉಪಜಾತಿನೂ ಹಾಕಿದ್ದೇವೆ ನಾವು, ಎಷ್ಟಿದೆ ಅಂತ. ಉಪಜಾತಿಯಲ್ಲಿ ಎಷ್ಟೆಷ್ಟು ಬರುತ್ತೆ ಹಾಕಿದ್ದೇವೆ. ಕ್ರಿಶ್ಚಿಯನ್ನಲ್ಲಿ ಎಷ್ಟೆಷ್ಟು ಜಾತಿ ಇದೆ, ಉಪಜಾತಿ ಇದೆ ಅಂತಲೂ ಕೊಟ್ಟಿದ್ದೇವೆ. ಎಲ್ಲ ಸಮುದಾಯದ ಎಲ್ಲ ಉಪಜಾತಿ ಎಲ್ಲ ಡೀಟೇಲ್ಸು ಇದೆ ಅದರಲ್ಲಿ. ಇದರಿಂದ ಈ ಪ್ರಶ್ನೆಗಳನ್ನು ನಾವು ಅವತ್ತೂ ನಿರೀಕ್ಷೆ ಮಾಡಿದ್ವಿ ಬರ್ತದೆ ಅಂತ. ಅಲ್ಲ, ನಾವು ನಿರೀಕ್ಷೆ ಅಂದರೆ ಜನಸಾಮಾನ್ಯನಾಗಿ ನಾವು ನೋಡಿದಾಗ, ಈಗ ಉದಾಹರಣೆಗೆ ನೀವು ಕಂಪೇರ್ ಮಾಡೋದು ಮುಸ್ಲಿಮ್ಸು ಒಕ್ಕಲಿಗ ಲಿಂಗಾಯತರಲ್ಲ ಅಲ್ಲ. ಹೌದು, ಅವರು ಅಷ್ಟು ಜನಸಂಖ್ಯೆ ಮೈನಾರಿಟಿ ಆಗೋದು ಹೇಗೆ ಅಂತ ಪ್ರಶ್ನೆಯನ್ನು ನೋಡಿದ್ದೇನೆ. ಅವರು ಮೈನಾರಿಟಿ ಯಾಕೆ ಅಂದರೆ ಮುಸ್ಲಿಮ್ಸಲ್ಲಿ ಟೋಟಲ್ ಪಾಪ್ಯುಲೇಷನ್ ಅಷ್ಟು, ಆದರೆ ಉಳಿದಿದ್ದೆಲ್ಲ ಹಿಂದೂ ಕೆಳಗಡೆ ಬರ್ತದೆ. ಅಲ್ಲ, ಈಗ ನೋಡಿದ್ರೆ, ಈಗ ಸಿಕ್ಕಿರೋ ಡೇಟಾದಲ್ಲಿ ನೋಡಿದ್ರೆ ಅಲ್ಪಸಂಖ್ಯಾತರು ಅಂತೇಳಿ ಮುಸ್ಲಿಮ್ಸನ್ನು ಕರೆಯುವಾಗ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಬೌದ್ಧರು, ಸಿಖ್ರು, ಜೈನರು ಮತ್ತೆ ಪಾರ್ಸಿ ಇದೆಲ್ಲ ಇದೆ. ಹೌದು ಅಲ್ವಾ? ಹೌದು ಹೌದು. ಆದರೆ ಮುಸ್ಲಿಂ ಸಂಖ್ಯೆನೇ 74 ಲಕ್ಷ ಅಂತೇಳಿ ಈಗ ಮಾಹಿತಿ. ನಾನು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ರಾಜ್ಯದ ಎಲ್ಲ ಭಾಗದಲ್ಲಿ ನೀವು ನೋಡಿ ಯಾವ್ಯಾವ ಜನಸಂಖ್ಯೆ ಯಾವ್ಯಾವ ಭಾಗದಲ್ಲಿದ್ದಾರೆ ಅಂತ. ಒಕ್ಕಲಿಗರು ಕೆಲವು ಜಿಲ್ಲೆಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹೌದು. ಉಳಿದ ಭಾಗದಲ್ಲಿ ಸ್ವಲ್ಪ ಮೈಸೂರು ಕರ್ನಾಟಕ ತಗೊಂಡ್ರೆ ಈ ಭಾಗದಲ್ಲಿ ಒಂದು ಸಮುದಾಯ. ಲಿಂಗಾಯತರು ಉತ್ತರ ಕರ್ನಾಟಕ ಇಲ್ಲಿ ಸ್ವಲ್ಪ ಇದ್ದಾರೆ. ಹೌದು. ಬಂಟ್ರದನ್ನೇ ತಗೊಳ್ಳಿ, ದಕ್ಷಿಣ ಕನ್ನಡ ಉಡುಪಿ ಬಿಟ್ಟರೆ ಬೇರೆ ಕಡೆಯಲ್ಲಿ ಸ್ವಲ್ಪ ಇರುವುದು. ಆದ್ದರಿಂದ ಅಲ್ಲಿ ನೋಡುವಾಗ ನಾವು ಭಾರಿ ಜನಸಂಖ್ಯೆ ಇದೆ ಅಂತ ಕಾಣ್ತದೆ. ಬಟ್ ಇಡೀ ರಾಜ್ಯ ಕಂಡಾಗ ಈ SC ಅವರು ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಯಲ್ಲೂ ಇದ್ದಾರೆ. ಅವ್ರ ಪಾಪ್ಯುಲೇಷನ್ ಜಾಸ್ತಿ ಆಗಲೇಬೇಕು. ಅದೇ ರೀತಿ ಇವರು ಸಹ ರಾಜ್ಯದ ಎಲ್ಲ ಭಾಗದಲ್ಲಿದ್ದಾಗ ಪಾಪ್ಯುಲೇಷನ್ ಜಾಸ್ತಿ ಕಾಣ್ತದೆ. ಹಾಗಿದ್ರೆ ಅಲ್ಪಸಂಖ್ಯಾತ ಪಟ್ಟಿಯಿಂದ ಅವ್ರ ರಾಜ್ಯದಲ್ಲಿ ಕೈ ತಪ್ಪ ಹೋಗ್ಬೋದಾ? ಮುಸ್ಲಿಮ್ಸು ಆ ಸಂಖ್ಯೆ 74-75 ಲಕ್ಷ ದಾಟಿದೆ ಅಂದಾಗ ಅಲ್ಪಸಂಖ್ಯಾತ ಏನು ಅವರಿಗೆ ಅವಕಾಶ ಇದೆ ಮೀಸಲಾತಿ? ಹೌದು. ಈಗ ಅವರು ಅಲ್ಪಸಂಖ್ಯಾತರು ಬರೀ ನೀವು ಒಂದು ಜಾತಿ ಕಂಪೇರ್ ಮಾಡಬೇಡಿ, ಹಿಂದೂ ವರ್ಸಸ್ ಮುಸ್ಲಿಮ್ ಕಂಪೇರ್ ಮಾಡಿ. ಅದೇ ಹಿಂದೂ ಮುಸ್ಲಿಂ ಕಂಪೇರ್ ಮಾಡಿದಾಗ ಹಿಂದೂಸ್ ಎಷ್ಟು ಬಂತು, ಎಲ್ಲದನ್ನು ಸೇರಿಸಿದಾಗ ಎಷ್ಟು % ಬಂತು, ಆ ಥರ ಎಷ್ಟು ಲಕ್ಷ ಬಂತು? 5 ಕೋಟಿ ಚಿಲ್ಲರೆ ಅಲ್ವಾ? 5 ಕೋಟಿವರೆಗೂ ಬಂತಲ್ಲ. ಉಳಿದಿದ್ದಲ್ಲಿ ಇವರು ಬರ್ತಾರೆ. ಈ ವರದಿ ಬಂದರೆ, ಜಾರಿ ಆದರೆ ಸರ್ಕಾರ, ನನಗೇನು ಈ ಕ್ಷಣಕ್ಕೂ ಸಹಿತ ಇದು ಮುಂದುವರಿಯುತ್ತೆ ರಾಜಕೀಯವಾಗಿ ಅಂತ ಅನಿಸಲ್ಲ. ಅಕಸ್ಮಾತ್ ಬಂದರೆ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೋದು ಸರ್? ಈಗ ನಮ್ಮ ಜವಾಬ್ದಾರಿ ರಿಪೋರ್ಟ್ ಬರ್ತಿದ್ದೇವೆ, ಸರ್ಕಾರ ಕೊಟ್ಟಿದ್ದೇವೆ, 1 ವರ್ಷದ ಮೇಲಾಯ್ತು ಈಗ. ಹೌದು. ಅದರಿಂದ ಜನಸಾಮಾನ್ಯರಿಗೆ ಅಂದರೆ
ಒಂದು ವೇಳೆ ಹೆಚ್ಚುವರಿ ಮೀಸಲಾತಿ ಕೊಟ್ಟರೆ ಎಲ್ಲ ಸಮುದಾಯದವರಿಗೂ ಜಾಸ್ತಿ ಆಯಿತು ಹಾಂ 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 ಮೀಸಲಾತಿ. ಅದರೊಟ್ಟಿಗೆ ಆಗಲೇ ಹೇಳಿದಾಗೆ ಎಷ್ಟೋ ಸಮುದಾಯಗಳು ಆ ಪಟ್ಟಿಯಲ್ಲೇ ಇರಲಿಲ್ಲಲ್ಲ. ಹಾಂ ಹಾಂ ಅವರು ಎಷ್ಟು ಅರ್ಜಿ ಹಾಕಿದ್ರು ಅದನ್ನು ಸೇರಿಸ್ಕೊಳ್ಳಿಕ್ಕೆ ಆಗಿರಲಿಲ್ಲ ಅವರಿಗೆ. ಯಾಕಂದರೆ ಅವ್ರ ಬಗ್ಗೆ ವಾದ ಮಾಡೋರು ಇಲ್ಲ. ಹೌದು ಹೌದು ಹೌದು. ಅದನ್ನು ರಿಪೋರ್ಟ್ ಕೊಟ್ಟಿದ್ದೇವೆ, ಯಾವ ಸರ್ಕಾರನೂ ಅದನ್ನು ತಗೊಂಡಿಲ್ಲ. ಈ ವರದಿಯನ್ನು ಸ್ವೀಕರಿಸಿದರೆ ಸರ್ಕಾರ ಮೀಸಲಾತಿಯಲ್ಲಿ ಕೆಲವಷ್ಟು ಬದಲಾವಣೆ ಮಾಡಬೇಕಾಗತ್ತೆ. ಎಲ್ಲ ಸಮುದಾಯದಲ್ಲಿ ಇರುವಂಥ ಬಡವರಿಗೆ ಸಿಗ್ಬೋದಾ? ರಾಜ್ಯದಲ್ಲಿದ್ದ ಎಲ್ಲ ಚಿಕ್ಕ ಪುಟ್ಟ ಸಮುದಾಯಗಳಿಗೂ ಮೀಸಲಾತಿ ಸಿಗ್ತದೆ ಇದರಲ್ಲಿ. ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ. ಇದರಲ್ಲಿ ಈ ಮೀಸಲಾತಿಯಿಂದ ಸಿಕ್ಕುವಂಥದ್ದು ಏನಂದರೆ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಮೀಸಲಾತಿ ಸಿಗ್ತದೆ. ಉಳಿದಂತೆ ರಾಜ್ಯ ಸರ್ಕಾರ ಏನು ಸೌಲಭ್ಯಗಳನ್ನು ಕೊಡ್ತದಲ್ಲ, ಅದೆಲ್ಲದಕ್ಕೂ ಪುನಃ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಒಂದು ಕಂಪ್ಯೂಟ್ರಲ್ಲಿ ಬಟನ್ ಪ್ರೆಸ್ ಮಾಡಿದರೆ ಸಿಗ್ತದೆ. ಆ ಮನೆಯವ್ರದ್ದು ಏನಿದೆ ಪರಿಸ್ಥಿತಿ, ಮನೆ ಸಿಗ್ಬೇಕಾ, ಅವ್ರ ಹತ್ರ ಹೌಸ್ ಸೈಟ್ ಇದೆಯಾ ಇಲ್ವಾ, ಮನೆ ಇದೆಯಾ ಇಲ್ವಾ, ಮನೆ ಸ್ಯಾಂಕ್ಷನ್ ಮಾಡಬೇಕಾ, ಇವೆಲ್ಲ. ಒಂದು ವೇಳೆ ಅವರು ಅರ್ಜಿ ಹಾಕಿದರೆ ವೆರಿಫಿಕೇಷನ್ಗೆ ಹೋಗ್ಬೇಕಂತಲೇ ಇಲ್ಲ. ಜಾತಿ ಸರ್ಟಿಫಿಕೇಟ್ಗೆ ಅದರಲ್ಲೇ ಬಂದುಬಿಡುತ್ತೆ. ಇದರಲ್ಲೇ ವರದಿಯಲ್ಲೇ ಇರುತ್ತೆ, ಎಲ್ಲ ಇರ್ತದೆ. ಪ್ರತಿ ಜಿಲ್ಲೆಯಲ್ಲಿ ಅದು ಇದೆಯಲ್ವಾ ಮಾಹಿತಿ, ಜಿಲ್ಲಾಧಿಕಾರಿಗಳ ಕಚೇರಿ, ಅವ್ರ ಕಚೇರಿಯಲ್ಲಿ ಇರ್ತದೆ. ಅದನ್ನು ಉಪಯೋಗಿಸ್ಕೋಬೇಕಲ್ಲ ಅಧಿಕಾರಿಗಳು, ಅದನ್ನು ಬಳಸಬೇಕು, ಸರ್ಕಾರ ಸೂಚನೆ ಕೊಡಬೇಕು. ಆ ಪ್ರಯತ್ನದಲ್ಲಿ ಇದೆ. ಅದು ಇವತ್ತೆಲ್ಲ ನಾಳೆ ಆಗುತ್ತದೆ, ಸರಿ ಆಗುತ್ತೆ. ಸರ್ಕಾರಕ್ಕೆ ಹಿತಾಸಕ್ತಿ ಎಷ್ಟು ಮಟ್ಟಿಗೆ ಅಂತಂದರೆ, ಅಥವಾ ಒಂದು ಹಂತಕ್ಕೆ ಬಂದ ಮೇಲೆ ಇದನ್ನು ಸ್ವೀಕರಿಸಿದರೆ ಏನು ಅಪಾಯ, ಸ್ವೀಕರಿಸದಿದ್ರೆ ಏನು ಅಂತ ಯೋಚನೆ ಶುರುವಾದಂಗೆ ಕಾಣಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಸ್ತುತವಾಗಿ ಒಂದಷ್ಟು ಜನ ಅದನ್ನು ಸ್ವಾಗತಿಸ್ತಾ ಇದ್ದರೆ, ಅದನ್ನು ಅಷ್ಟೇ ಮಟ್ಟಿಗೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ, ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಅನ್ಯಾಯ ಆಗ್ತಾ ಇದೆ, ಇದು ವರದಿ ಸರಿ ಇಲ್ಲ, ಅವೈಜ್ಞಾನಿಕ. ಇಲ್ಲ, ಸಮುದಾಯಕ್ಕೆ ಅನ್ಯಾಯ ಆಗೋದಿಲ್ಲ. ಯಾಕಂದರೆ ಇವತ್ತು ತಗೊಂಡ್ಮೇಲೆ ಪುನಃ ನಾನು ಹೇಳಿದೆ ಅಲ್ಲ, ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ. ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಒಂದು ಸಲ ನಿಲ್ಲೋದಿಲ್ಲ. ನಾವೇನು ಆಲೋಚನೆ ಮಾಡ್ತೇವೆ, ಇವತ್ತು ಮಾಡಿದರೆ ಇನ್ನೊಂದು 10 ವರ್ಷ ಅಲ್ಲ, ಮಾಡಿ ನೆಕ್ಸ್ಟ್ ಮಂತೆ ಒಂದು 2 ತಿಂಗಳು ಕೊಟ್ಟು ಅಪ್ಡೇಟ್ ಮಾಡಿ. ಅದನ್ನು ಯಾಕಾಗೋದಿಲ್ಲ? ಕಮಿಷನ್ ಇದೆ, ಕಮಿಷನ್ ಮುಖಾಂತರ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ. ಒಂದು ವೇಳೆ ತಪ್ಪಿದ್ರೆ ಒಂದು ಮನವಿಯನ್ನು ಕೂಡ ಸರಿಪಡಿಸಲಿಕ್ಕೂ ಅವಕಾಶ ಇದೆ. ಅಧ್ಯಕ್ಷರಿರ್ತಾರೆ, ಮೆಂಬರ್ಸ್ ಇದೆ, ಅವರು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದರೆ ಒಂದು ಸರ್ಕಾರ ಕಳಿಸ್ಬೋದಲ್ಲ. ಈ ಸರ್ಕಾರ ಇದನ್ನು ಒಂದು ರಿಪೋರ್ಟನ್ನು ಮಾಡಿ ಕಳಿಸಿ ಸರ್ಕಾರಕ್ಕೆ ಮಾಡಿಸ್ಕೊಡಿ. ವಿಶೇಷ ಸಂಪುಟ ಸಭೆಯನ್ನು ಕೂಡ ಕರೆದಿದೆ ಸರ್ಕಾರ ಇದೇ ವಿಚಾರಕ್ಕಾಗಿಯೇ, ವರದಿ ವಿಚಾರಕ್ಕಾಗಿ. ಅಂದರೆ ಇದನ್ನು ಸಬ್ ಕಮಿಟಿ ಕೊಟ್ಟು ಮತ್ತೆ ಚರ್ಚೆ ಮಾಡಿ ಆ ಥರದ್ದೆಲ್ಲ ಮಾಡಲಿಕ್ಕೆ ಅವಕಾಶ. ನನಗೆ ಗೊತ್ತಿಲ್ಲ ಅವ್ರ ತೀರ್ಮಾನ, ನಾನೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಅಂತ ನಮಗೂ ನಿಮ್ಮಾಗೆ ನಾಳೆ ಗೊತ್ತಾಗ್ತದೆ. ಅಲ್ಲ, ಒಂದು ವೇಳೆ ಪೆಂಡಿಂಗಲ್ಲಿಟ್ಟರೆ ನಿಮಗೆ ಎಷ್ಟು ಬೇಜಾರಾಗ್ಬೋದು ಸರ್? ಇದನ್ನು ಪ್ರಯತ್ನ ಮಾಡಿದ್ದೇವೆ, ಫಲ ಸಿಗಲಿಲ್ಲ ಅನ್ನೋ ನೋವಿರ್ತದೆ ಅಷ್ಟೇ. ನನ್ನ ಪ್ರಕಾರ ಆಗ್ಬೋದು ಅಂತ ನನ್ನ ಆಶಾವಾದಿ. ನಾನು ಆಶಾವಾದಿನೇ. ನೀವು ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಾಗ ಹಿಂದುಳಿದವರು ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ರಿ ಅಂತ ಏನಾಯ್ತು? ಕಾರಣ ಇಷ್ಟೇ, ಸರ್ಕಾರ ಬದಲಾದಾಗ ನಾನು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ದೆ. ಇಟ್ಸ್ ಕರ್ಟ್ಸಿ, ಕೊಡಲೇಬೇಕಾಗುತ್ತೆ. ನಾನು ಕೊಡ್ಲಿಕ್ಕೆ ಹೋದೆ, ಅವರು ಇಲ್ಲ ನಿಮ್ಮ ಕಂಟಿನ್ಯೂ ಆಗು ಅಂತ ಹೇಳಿದರು. ಓಕೆ, ಆದೇಶನೂ ಆಗಿತ್ತು, ಅದು ವಿಡ್ರಾ ಮಾಡಿದರು. ಯಾಕಂದರೆ ಜನರಲ್ ಆರ್ಡರ್ ಇಶ್ಯೂ ಆಯಿತು, ಅದು ಕಮಿಷನ್ಗೆಲ್ಲ ಆಗಿದ್ದು, ಕಾರ್ಪೊರೇಷನ್ಸ್ಗೆ ಇದಾದ ನಮ್ಮನ್ನು ಸೇರಿಸಿ ತೆಗೆದು ಬಿಟ್ಟಿದ್ರು. ಬಟ್ ಬದಲಾವಣೆಯಾಗಿ ಪುನಃ ಕಂಟಿನ್ಯೂ ಮಾಡಿದರು. ಅದಾದಮೇಲೆ ಟೈಮ್ ಸಾಕಾಗಲಿಲ್ಲ ಅಂತ ಮತ್ತೊಂದು 2 ಸಲ ಕಂಟಿನ್ಯೂ ಮಾಡಿದ್ರು. ಅವಾಗೆಲ್ಲ ಚರ್ಚೆ ಆಗಿದ್ದು ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ. ಹಾಗೆ ನಾನು ರಾಜೀನಾಮೆ ಕೊಡಲಿಕ್ಕೆ ಹೋಗಿದ್ದೆ ಅಲ್ಲ, ಅವ್ರಿಗಾಗಲೇ ಎಕ್ಸೆಪ್ಟ್ ಮಾಡಿಬಿಡ್ಬೋದಿತ್ತು. ಹೌದು ಹೌದು ಹೌದು. ಅಲ್ಲಿವರೆಗೂ ನಾನು ಮುಖ್ಯಮಂತ್ರಿಗಳಾದಮೇಲೆ ಅವ್ರನ್ನ ಕಂಡಿರಲಿಲ್ಲ. ಅದೇ ಫಸ್ಟ್ ಟೈಮ್ ಹೋಗಿ ಕಂಡಿದ್ದು. ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪ ಮಾಡ್ತಿರೋರಿಗೆ ಒಂದು ವಿಚಾರದಲ್ಲಿ ನೀವು ಹೇಳೋದಾದರೆ, ವರದಿ ಸರಿ ಇಲ್ಲ, ತಪ್ಪು ಮಾಡಿದ್ದಾರೆ, ಹಳೆ ಕಮಿಷನ್ ಕೊಟ್ಟಿರೋ ವರದಿಯನ್ನೇ ಇವರು ಸುಮ್ಮನೆ ಒಂದು ತಿದ್ದುಪಡಿ ಮಾಡಿ ಬರ್ತಿದ್ದಾರೆ, ಈ ರೀತಿ ಆರೋಪ ಮಾಡೋಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಹೇಳಿ ಇಷ್ಟೇ, ಸುಮ್ಮನೆ ಆರೋಪ ಮಾಡೋದಕ್ಕಿಂತ ಹಳೆ ವರದಿನೂ ಕಾಪಿ ತಗೊಳ್ಳಿ, ನಮ್ಮ ಕಾಪಿನೇ ತಗೊಳ್ಳಿ, ಕಂಪೇರ್ ಮಾಡಿ ನೋಡಿ, ಅದೇ ಇದೆಯಾ ಬೇರೆ ಇದೆಯಾ ಅಂತ. ಈಗ ಸೋರಿಕೆ ಆಗೋ ವರದಿಗೂ ನೀವು ಕೊಟ್ಟಿರೋ ವರದಿಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತೀರಾ? ಸಂಬಂಧ ಇಲ್ಲ, ನಾವೇ ಪ್ರತ್ಯೇಕವಾಗಿ ಬರೆದಿರೋದು.
ಸಂಬಂಧ ಇಲ್ಲ ಅಂದರೆ ಡೇಟಾ ಎಲ್ಲ ಸೇಮ್ ಇದೆ, ಹಾಂ ಹಾಂ ಇಲ್ಲ ಅಂತ ಹೇಳೋದಿಲ್ಲ. ಹಾಂ ಅಭಿಪ್ರಾಯಗಳು ಕೆಲವು ಒಂದೇ ಬಂದಿರ್ಬೋದು, ಓಕೆ ಹ್ಞೂ ಆದರೆ ಅದು ಕಂಪೇರ್ ಮಾಡಿ ನೋಡಿದಾಗ ಹ್ಞೂ ಇವರು ನಾವು ಪ್ರತ್ಯೇಕ ಬರೆದಿದ್ದು ಅಂತ ಗೊತ್ತಾಗ್ತದೆ. ಹಾಂ ಹಾಂ ಅದಕ್ಕೆ ಭಾಳಷ್ಟು ನಮ್ಮ ಸಮಯವನ್ನು ಕೊಟ್ಟಿದ್ದೇವೆ. ವಿ ಹ್ಯಾವ್ ಸ್ಟ್ರಗಲ್ಡ್ ಎ ಲಾಟ್. ಮೆಂಬರ್ ಸೆಕ್ರೆಟರಿ ಆಫೀಸರ್ಸ್ ಎಲ್ಲ ಭಾಳ ಕಷ್ಟಪಟ್ಟು ಮಾಡಿದ್ದೇವೆ. ಒಂದು ವೇಳೆ ಅದು ಒಂದು ಭಾಗ, ಎರಡನ್ನೂ ಕಂಪೇರ್ ಮಾಡಿ ನೋಡಿ. ಹ್ಞೂ ಹ್ಞೂ ಯಾಕಂದರೆ ಒಂದು ಸಲ ಹೊರಗೆ ಬಂದ ಮೇಲೆ ಇಟ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಒಂದು ವೇಳೆ ಇದನ್ನು ಸರ್ಕಾರ ಸ್ವೀಕರಿಸಲಿಕ್ಕೆ ಮುಂದಾಯಿತು ಅಂತಾದರೆ ಇಡೀ ರಾಜ್ಯದಲ್ಲಿ ಕಾವೇರಿ ನೀರಿಗೋಸ್ಕರ ಯಾವ ರೀತಿ ಹೋರಾಟ ಆಗುತ್ತಲ್ಲ, ಇಲ್ಲಿ ಅಷ್ಟು ಮಟ್ಟಿಗೆ ದೊಡ್ಡ ಹೋರಾಟ ಆಗುವಂಥ ಒಂದು ಪ್ರತಿಭಟನೆ ಆಗುವಂಥ ಸಂದರ್ಭ ಕಾಣಿಸ್ತಾ ಇದೆ. ನಾನು ಅಂದ್ಕೊಳ್ಳೋದಿಲ್ಲ ಹಾಗೆ. ಯಾಕಂದರೆ ಒಂದು ಸಲ ವರದಿ ಹೊರಗೆ ಬಂದ ಮೇಲೆ ಎಲ್ಲರೂ ಅದನ್ನು ನೋಡಿದರೆ ಅವರು ಅದನ್ನು ವಿರೋಧ ಮಾಡೋದಿಲ್ಲ ಅಂತ ನನ್ನ ಭಾವನೆ. ಹಾಂ ಹಾಂ ಯಾವಾಗ ಹೊರಗೆ ಬರಲಿಲ್ವೋ ಇದು ತಮಗೆ ವಿರೋಧ ಇದೆ ಅಂತ ಪ್ರಚಾರ ಮಾಡಿದ್ರಲ್ಲ, ಅದರಿಂದ ನಮಗಂತೂ ತೊಂದರೆ ಆಗಿದೆ. ಆದರೆ ನಾನು ಹೇಳುವಂಥದ್ದು ಅದು ಪಬ್ಲಿಕ್ ಡೊಮೈನಿಗೆ ಬಂದಾಗ ಎಲ್ಲರೂ ಅದನ್ನು ನೋಡಿದ ಮೇಲೆ ಅದು ಅದರಲ್ಲಿ ತಪ್ಪಿಲ್ಲ ಅನ್ನೋ ಭಾವನೆ ಅವ್ರಿಗೂ ಬರ್ತದೆ. ಕೊನೆಯದಾಗಿ ಕೇಳಬೇಕೋ ಬೇಡೋ ಗೊತ್ತಿಲ್ಲ, ಆದರೆ ಈ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಕಾಂತರಾಜ್ ಅವರ ಟೀಮ್ ಇರ್ಬೋದು, ನಿಮ್ಮ ಟೀಮ್ ಇರ್ಬೋದು, ಇದರಲ್ಲಿ ಎಲ್ಲ ಸಮುದಾಯದವರಿಗೂ ಅವಕಾಶ ಕೊಡಲಾಗಿತ್ತು. ಪ್ರಮುಖ ಕೀ ಪೋಸ್ಟ್ಗಳಲ್ಲಿ ಸಮುದಾಯದವರಿಗೆ ವರದಿಯನ್ನು ಸಿದ್ಧಪಡಿಸುವ ಕೀ ಪೋಸ್ಟ್ ಅಂತ ಅಲ್ಲ, ಅದರಲ್ಲಿ ಇಂಥ ಜಾತಿಯವ್ರನ್ನೇ ಏನಂತ ಹಾಕಿಲ್ಲ. ನಮ್ಮ ಅವಧಿಯಲ್ಲಿ ಸರ್ವೆ ಆಗಲಿಲ್ಲ, ಹಿಂದೆನೇ ಆಗಿತ್ತು. ಅದೇ ದತ್ತಾಂಶ ಮಾತ್ರ ನಾವು ತಗೊಂಡಿದ್ದು. ಆದರೆ ಜಿಲ್ಲಾಧಿಕಾರಿಗಳಿಗೆ ಅದರ ನೇತೃತ್ವ ಕೊಟ್ಟಿದ್ದು ಅವರೇ ಯಾರು ಆಫೀಸರ್ಸ್ ಅಂತ ಹಾಕ್ಕೊಂಡದ್ದು ಬಿಟ್ಟರೆ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಲೇ ಇಲ್ಲ. ಇಲ್ಲೂ ಆಗಲಿಲ್ಲ, ಅಲ್ಲೂ ಆಗಲಿಲ್ಲ. ಅಂದರೆ ಜಿಲ್ಲಾಧಿಕಾರಿಗಳು ಆಫೀಸರ್ಸನ್ನು ಮತ್ತು ಇವ್ರನ್ನ ಶಿಕ್ಷಕರನ್ನು ಕರ್ಕೊಂಡು ಮಾಡಿದ್ದು. ನೀವು ಹ್ಯಾಪಿ ಇದ್ದೀರಿ ವರದಿ ಬಗ್ಗೆ? ಐ ಆಮ್ ಹ್ಯಾಪಿ. ಸರ್ಕಾರ ಎಕ್ಸೆಪ್ಟ್ ಮಾಡಿದರೆ ಇನ್ನೂ ಹ್ಯಾಪಿ. ಮಾಡಿಲ್ಲ ಅಂತಂದರೆ ಇಲ್ಲ, ನಮ್ಮ ಕೆಲಸ ನಾವು ಮಾಡಿದ್ದೇವೆ. ಅದು ಮುಂದೆ ಸರ್ಕಾರ ಏನು ತೀರ್ಮಾನ ತಗೊಳ್ತೆ ಅಂತ ಕಾಯ್ತಾ ಇರ್ತೇನೆ ನಾಳೆವರೆಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟೊತ್ತಿನವರೆಗೆ ಮೈ ಪ್ಲೇಜರ್. ಮಾತಾಡಿದ್ದೀರಿ, ತುಂಬ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನನಗೆ ಖಂಡಿತ ಇದು ಹೊರಗೆ ಬಂದ ಮೇಲೆ ಎಲ್ಲರೂ ಅದನ್ನು ಒಪ್ತಾರೆ ಅಂತ ಭಾವನೆ ಇದೆ. ಆಗಲಿ, ನಿಮ್ಮ ಆಶಯದಂತೆ ಆಗಲಿ, ನಾವು ಕೂಡ ಆಶಿಸ್ತೀವಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ಜಯಪ್ರಕಾಶ್ ಹೆಗ್ಡೆ ಅವರು ಜನಸಾಮಾನ್ಯರಲ್ಲಿರುವಂತಹ ಸಾಕಷ್ಟು ಗೊಂದಲಕ್ಕೆ ಅವರು ಒಂದಷ್ಟು ಪರಿಹಾರ ಸೂಚಿಸುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಎಲ್ಲವೂ ಕೂಡ ಸರ್ವೆ ಆಗಿದೆ, ಮನೆಗೆ ಬಂದು ಸರ್ವೆ ಆಗಿದೆ, ಎಲ್ಲೋ ಅಲ್ಲಿ ಒಂದೆರಡು ಕಡೆಯಲ್ಲಿ ತಪ್ಪಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ವರದಿ ಹೊರಗಡೆ ಬಂದ ನಂತರದಲ್ಲಿ ಈ ವರದಿಯ ಸತ್ಯಾಂಶ ಏನು ಅನ್ನೋದು ಜನಸಾಮಾನ್ಯರಿಗೂ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಇದನ್ನು ಒಪ್ಕೊಳ್ಳೋ ಸಾಧ್ಯತೆ ಇದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಏನು ಮಾಡುತ್ತೆ, ಇದಕ್ಕಾಗಿ ವಿಶೇಷ ಕ್ಯಾಬಿನೆಟನ್ನು ಕೂಡ ಕರೆದಿದೆ. ಹಿಂದಿನಂತೆಯೇ ಇದು ಕೂಡ ಈ ಬಾರಿ ಮತ್ತೆ ಧೂಳು ಹಿಡಿಯುತ್ತಾ ಅಥವಾ ದೊಡ್ಡ ಮನಸ್ಸು ಮಾಡುತ್ತಾ ಈ ಸರ್ಕಾರ, ನಾವು ಕೂಡ ಕಾದು ನೋಡೋಣ. ಮತ್ತೊಮ್ಮೆ ಇನ್ನೊಂದು ವಿಶೇಷದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಜಿ ಕನ್ನಡ ನ್ಯೂಸ್, ಸುದ್ದಿಯೇ ಜೀವಾಳ.